ಸೊ ಇಲ್ಲಿಂದ ನಂದು ಫಸ್ಟ್ ದಿಲ್ಲಿ ಫ್ಲೈಟ್ ಐತಿ. ದಿಲ್ಲಿಂದ ಶ್ರೀನಗರ್ ಐತಿ. Breathe normally. Make sure your mask is secured properly. ಇದ್ರೊಳಗಿಂದ ಸ್ನ್ಯಾಕ್ಸ್ ಸಿಗತ್ತೈತಿ. ಇಲ್ಲಿ ವಿಡಿಯೋ ಮಾಡತ್ತೈತಿ. ಇವರ ಮಿಲಿಟರಿ ಆಫೀಸರ್ ಅಂತ ಪಾಪ ನಂಗೆ ಈಗ ಕರ್ಕೊಂಬಂದೆ. ಸೊ ಈಗ ಜಸ್ಟ್ ಬಂದು ಶ್ರೀನಗರ್ಗೆ ಲ್ಯಾಂಡ್ ಆಗಿತ್ತು. ಇಲ್ಲೇ ಸಿಮ್ ಸಿಗತ್ತೆ ನಿಮಗೆ. ದಿಸ್ ಇಸ್ ದ ಎಕ್ಸಿಟ್ ವೇ. ಇಲ್ಲೇ ಸಿಮ್ ಸಿಗ್ತೈತಿ. ಸೊ ಈಗ ಬಂದಿದ್ದು ಅಲ್ಲೇಕ ಇಲ್ಲೈತಿ ನಮ್ದು ರೈಡಿಂಗ್ ಗ್ರೂಪ್. ಸೊ ಊಟ ಗಿಟ ಮಾಡ್ಕೊಂಡು ಇವಾಗ ಬೈಕ್ ಅಲಾಟ್ಮೆಂಟ್ ಆಯ್ತಾ. ನಾನು ಡಾಗ್ರೇ ತಗೊಂಡಿನಿ. ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈಕ್ ಅಟ್ ಕೋಮಲ್ ಯೂಟ್ಯೂಬ್ ಚಾನಲ್. ಸೊ ಇದು ಸಿರೀಸ್ ಲದಾಖಿನ ಬರ್ತೈತಿ ಕಂಪ್ಲೀಟ. ಸೊ 11 days ಟ್ರಿಪ್ ಐತಿ. ಗ್ರೂಪ್ ರೈಡ, ಫೀಮೇಲ್ ರೈಡರ್ಸ್ ಹೊಂಟೇವಿ. ನಾ ಇವಾಗೆಲ್ಲದಿಪ್ನಪ್ಪ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಒಳಗದೀನಿ. ಸೊ ಟರ್ಮಿನಲ್ 2 ಆ್ಯಕ್ಚುಲಿ ಟರ್ಮಿನಲ್ 1 ಇಂತ್ರ ಕನೆಕ್ಟಿಂಗ್ ಫ್ಲೈಟ್ ಇಲ್ಲ, ಲೈಕ್ ಡೈರೆಕ್ಟ್ ಫ್ಲೈಟ್ ಇತ್ತು. ಬಟ್ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಂಗೆ ಅದು ಬೇಡ ಅಂತಂದು ಹೇಳಿ ನಾನು ಟರ್ಮಿನಲ್ 2 ಇಂತ್ರ ಹೋಗ್ಬೇಕನ್ನೋ ಕಾರಣಕ್ಕೆ ನಾನು ಕನೆಕ್ಟಿಂಗ್ ಫ್ಲೈಟ್ ಮಾಡ್ಕೊಂಡೀನಿ. ಓಕೆ. ಸೊ ಇಲ್ಲಿಂದ ನಂದು ಫಸ್ಟ್ ದಿಲ್ಲಿ ಫ್ಲೈಟ್ ಐತಿ. ದಿಲ್ಲಿಂದ ಶ್ರೀನಗರ್ ಐತಿ. ಸೊ ಇಲ್ಲೈತಿ ನನ್ನ ಲಗೇಜ್, ಬ್ಯಾಗ್ಸ್, ಆಮೇಲೆ ಅಲ್ಲೊಂದು ಬ್ಯಾಗ, ಇದು ಹೆಲ್ಮೆಟ್ ಬ್ಯಾಗ, ಅದು ಟಾಂಗ್ ಬ್ಯಾಗ, ಅದು ನನ್ನ ಲಗೇಜ್. ಸೊ ಲಗೇಜು ಬ್ಯಾಕಪ್ ವೆಹಿಕಲ್ ಒಳಗೆ ಬರ್ತೈತಿ. ಬಾಕಿಯೆಲ್ಲ ನಾ ಕ್ಯಾರಿ ಮಾಡ್ತೀನಿ ಅಂದರೆ ರೈಡ್ ಟೈಮ್ನಾಗ. ಸೊ ಈ ರೈಡಿಂದ ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚು ಬರ್ತೈತೆ A to Z ಫ್ರಮ್ ಸ್ಕ್ರಾಚ್ ಟು ಎಂಡ್ ಎಷ್ಟೆಷ್ಟು ಬರ್ತೈತೆ, ಏನೇನು ಬರ್ತೈತೆ ಎಲ್ಲನೂ ಹೇಳ್ತೀನಿ. ಬಟ್ ಇದು ಕಂಪ್ಲೀಟ್ ಸೀರೀಸ್ ನೋಡಿದ್ಮೇಲೆ ಹೇಳ್ತೀನಿ. ವೈ ಬಿಕಾಸ್ ಎಲ್ಲ ಆದಮೇಲೆ ಹೇಳ್ಬೇಕಲ್ಲ. ಸೊ ಕಂಪ್ಲೀಟ್ ಸೀರೀಸ್ ನೋಡ್ರಿ ಗೊತ್ತಾಗ್ತೈತಿ. ಇಲ್ಲಿ ಏರ್ಪೋರ್ಟ್ ಒಳಗಡೆ ಅಡ್ವರ್ಟೈಸ್ಮೆಂಟಿಗೆ ಡಿಸ್ಪ್ಲೇಸ್ ಹೆಂಗಿದೆ ನೋಡ್ರಿ, ರೊಟೇಟಿಂಗ್. ಯಾವ ಕಡೆ ಅಂತರ ಆದರೂ ಆಗಲಿ ಕಾಣಬೇಕಂತಂದು ಹೇಳಿ ರೊಟೇಟಿಂಗ್ ಇಟ್ಟಾರ. ಇಲ್ಲಿದ್ದಾವ, ಆಮೇಲೆ ಇಲ್ಲಿದ್ದಾವೆ. ಇದು ಸ್ಟಿಲ್ ಐತಿ, ಇದೇನು ರೊಟೇಟಿಂಗ್ ಇಲ್ಲ, ಇದು ಸ್ಟಿಲ್ ಐತಿ. ಆ್ಯಂಡ್ ಇಲ್ಲಿ ಫ್ಲೈಟ್ ಯಾವ್ಯಾವ ಫ್ಲೈಟ್ಸ್ ಯಾವಾಗ ಐತೆ ಅನ್ನೋದೈತಿ. ಆ್ಯಕ್ಚುಲಿ ನನ್ನ ಫ್ಲೈಟ್ ಇರೋದು ಯಾವಾಗಪ್ಪ ಅಂತಂದ್ರೆ 6:40ಗೆ. ನಾನು ಒಬ್ಬಳೇ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಲ್ದಿ ಬಂದೆ. ಯಾಕಪ್ಪ ಅಂತಂದ್ರೆ ವಾಪಸ್ ಮತ್ತೆ ನಂಗೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗತ್ತೆ ಅಂತಂದು ಹೇಳಿವ. ಬಿಕಾಸ್ ಹುಡುಗಿ ಅಲ್ಲ, ಸ್ವಲ್ಪ ರಾತ್ರಿ ಬೇಡ ಅಂತಂದು ಹೇಳಿ ಸ್ವಲ್ಪ ಬೇಗ ಬಂದೆ. ಇಷ್ಟೊತ್ತು ಕುತ್ಕೊಂಡು ಸಾಕಾಯ್ತು. ನಿದ್ದೆ ಅಂದ್ರೆ ಇಂಥ ಎಕ್ಸ್ಟ್ರೀಮ್ ಲೆವೆಲಿಗೆ ಬರತ್ತೈತೆ ನಂಗೆ ಅಂತಂದ್ರೆ ಹಿಂಗೆ ಮಕ್ಕೊಂಡಂದ್ರೆ ಪಕ್ಕ ಶೋರ್ ಇಲ್ಲೇ ಮಕ್ಕೋತೀನಿ, ನಾನು ಎದ್ದೇಳಂಗೆ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆಕ್ಕಿನ್ ಆಗೋವರೆಗೂ ಸ್ವಲ್ಪ ಎಚ್ಚರ ಇರ್ತೀನಿ. ಒಳಗೆ ಹೋಗ್ಬೇಕಾದ್ರೆ ಒಂದು ಅರ್ಧಸ್ ಗೇಟ್ ಹತ್ರ ಮಲ್ಕೋತೀನಿ. ಆಮೇಲೆ ಮತ್ತೆ ಬೋರ್ಡ್ ಹಾಕ್ತೀನಿ. ಬೋರ್ಡ್ ಆದಂದ್ರಪ್ಪ ಅಂದ್ರೆ ಮುಗ್ದ ಹೋಯ್ತೆ. ಫ್ಲೈಟ್ ಇನ್ನೂ ಟೇಕ್ ಆಫ್ ಆಗಿರಲ್ಲ, ಆಲ್ರೆಡಿ ನಿದ್ದೆ ಸ್ಟಾರ್ಟ್ ಆಗಿರ್ತೈತೆ ನಂದು. ಇಂಥ ಬೇಜಾರು ಬರತ್ತೈತೆ, ಅಂಥ ಬೇಜಾರು ಬರತ್ತೈತೆ. ನಾನು ಟರ್ಮಿನಲ್ 2 ಬಂದಿದ್ದಕ್ಕೆ ಕಾರಣ ಇದನ್ನು ನೋಡ್ಬೇಕಂತಂದು ಹೇಳಿ. ಬಟ್ ನೋಡೋದ್ಬಿಟ್ಟು ಒಂದು ಕಡೆ ಕುಂತ್ಬಿಟ್ಟೇನಿ. ಟರ್ಮಿನಲ್ 2 ಫುಲ್ ಬಾಂಬು ವರ್ಕ್ ಮಾತ್ರ ಮಾಡಾರ. ಇದೆಲ್ಲ ಬಾಂಬು, ಫುಲ್ ಮೇಲಿದೆಲ್ಲ ಬಾಂಬು. ಅದೆಲ್ಲ ಪ್ಲಾಸ್ಟಿಕ್ ಲೀವ್ಸ್, ಒರಿಜಿನಲ್ ಅಲ್ಲ, ಎಲ್ಲ ಪ್ಲಾಸ್ಟಿಕ್. ಇಲ್ಲಿ ಒಂದೊಂದು ಕಡೆ ಹಿಂಗೆ ನಮ್ದು ಇಂಡಿಯನ್ ಕಲ್ಚರ್ ಆಚಿಟ್ಟಾರ. ಅದರದ್ದು ಕೆಳಗಡೆ ಏನು ಎತ್ತ ಅಂತ ಬರ್ದಾರ. ಈ ಕಡೆ ಚೆಕ್ಕಿನ್ ಆಗಕ್ಕೆ ಕ್ಯಾಬಿನ್ಸ್, ಲೈಕ್ ಚೆಕ್ಕಿನ್ ಆಗಕ್ಕೆ ರೋಸ್, ಆ ಕಡೆ ಚೆಕ್ಕಿನ್ ಆಗಕ್ಕೆ ರೋಸ್. ABCDEF ಇಲ್ಲಿ ಮಟ್ಟ F ಬಂದೈತಿ. 6 ಅದಾವ. ನಂಗೆ ಇದ್ದವನ್ನ ನೋಡೋದಿತ್ತವ. ಬಿಕಾಸ್ ನಾನು ಯೂಟ್ಯೂಬ್ ಒಳಗೆ ನೋಡಿದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೂ ನೋಡಿದ್ದೆ, ಫುಲ್ ರೆನೋವೇಟ್ ಮಾಡಾರ. ಸೊ ಹಂಗಾಗಿ ಟರ್ಮಿನಲ್ 2 ಇಂದ ಪರ್ಪಸ್ಲಿ ಹೋಗ್ಬೇಕಂತಂದೇಳಿ ಮಾಡ್ಕೊಂಡಿದ್ದು ಫ್ಲೈಟ್. ಇನ್ನು ಒಳಗೆ ಹೋಗ್ಬೇಕಾ, ಒಳಗೆ ಹೆಂಗೈತೆ ನೋಡ್ಬೇಕಾ. ಇಲ್ಲೈತಿ ಡೊಮೆಸ್ಟಿಕ್ ಡಿಪಾರ್ಚರು, ಆ ಕಡೆ ಐತಿ ಇಂಟರ್ನ್ಯಾಷನಲ್ ಡಿಪಾರ್ಚರ್. ಸೊ ನಾ ಇಲ್ಲಿಂದ ಒಳಗಡೆ ಹೋಗ್ತೀನಿ, ನಂದು ಡೊಮೆಸ್ಟಿಕ್ ಫ್ಲೈಟ್ ಅಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೋದು, ಗೊತ್ತಿಲ್ಲ, ಇನ್ನೂ ನೋಡ್ಬೇಕು. ವೈ ಬಿಕಾಸ್ ಫ್ಯಾಮಿಲಿ ಹೋಗ್ತೀನಿ. ಅದು ಫ್ರೆಂಡ್ಸ್ ಗಿನ್ಸ್ ಏನೂ ಇಲ್ಲ, ಅದು ಫ್ಯಾಮಿಲಿ ಹೋಗ್ಬೇಕಂತ ಐತಿ. ಏನೇನು ಆಗ್ತೈತಿ ಗೊತ್ತಿಲ್ಲ. ಫಸ್ಟ್ ಇದೇ ಮುಗಿಸ್ಕೊಂಬರೋಣ. ಸೊ ಬ್ಯಾಗ್ ಚೆಕ್ಕಿನ್ ಆಯಿತು. ಇದು ಹ್ಯಾಂಡ್ ಬ್ಯಾಗ ಕ್ಯಾರಿ ಮಾಡ್ತಿದ್ದೀನಿ. ಚೆಕಿಂಗ್ ಮಾಡಿ ಬೋರ್ಡಿಂಗ್ ಪಾಸ್ ತೊಗೊಂಡು ಇಲ್ಲಿಂದ ನಾವು ಹೊರಡ್ತೀನಿ. ಸೊ ಈಗ ಜಸ್ಟ್ ಬ್ಯಾಗ್ ಚೆಕ್ಕಿನ್ ಆಯಿತು. ಹೆಲ್ಮೆಟ್ ಬ್ಯಾಗ್ ಒಂದು, ಆಮೇಲೆ ನೆಕ್ಸ್ಟ್ ಡ್ರೋನ್ ಬ್ಯಾಗ್ ಒಂದು, ಲೈಕ್ ಟ್ಯಾಂಕ್ ಬ್ಯಾಗ್ ಒಂದು ಹಾಕ್ಕೊಂಡಿನಿ. ಬಾಕಿ ಅದು ಬ್ಯಾಗ್ ಅಂತೂ ಹೋಯ್ತು. ಸೊ ಇವಾಗ ಒಳಗೆ ಹೋಗ್ತಿದ್ದೀನಿ. ಇಲ್ಲೈತಿ ಆ್ಯಕ್ಚುಲಿ ನನ್ನ ಲಗೇಜು ಎಕ್ಸಿಡ್ ಆಗಿಟ್ಟು ವೇಟ್ ಒಂದು 15.7 ಇತ್ತು. ಆ್ಯಕ್ಚುಲಿ 15 ಅದು ಚೆಕ್ಕಿನ. ಆ್ಯಂಡ್ ಹ್ಯಾಂಡ್ ಬ್ಯಾಗು 7 kg ಇತ್ತು. ಬಟ್ ನಂದು ಆಲ್ಮೋಸ್ಟ್ ಲೈಕ್ 9 kg ಮಟ್ಟ ಆಯ್ತು. ಬಟ್ ನಡಿತೈತಿ ಅಲ್ಲ. ಸೊ ಇವಾಗ ಒಳಗೆ ಹೊಂಟೀನಿ.
ಸೊ ಈಗ ಹೋಗಿ ಏನಾದರೂ ತಿಂದ ಸೊ ಮುಂದೆ ಹೋಗ್ಬೇಕಂದೈತಿ. ಲೆಟ್ಸ್ ಗೋ. ಸೊ ಈಗ ಒಳಗೆ ಬಂದೆ. ಒಳಗೆ ಇಲ್ಲಿನೋ ಫೋಟೋ ಅಲ್ಲಿ ಗ್ರೀನ್ ಮಾಡಾರ. ಸೊ ಅಲ್ಲಿಂದ ಫೋಟೋ ತಕ್ಕೋಬೋದಾ. ಬಾಕಿ ರೆಸ್ಟ್ ಇಲ್ಲಿ ಚೆಕಿಂಗ್ ಐತಿ. ಚೆಕಿಂಗ್ ಮುಗಿಸ್ಕೊಂಡು ವಿಲ್ ಗೋ. ಸೊ ಲೆಟ್ಸ್ ಗೋ. ದಟ್ಸ್ ಇಟ್. ಓಕೆ. ಸೊ ಇಲ್ಲಿ ಚೆಕಿಂಗಿಗೆ ಕ್ಯೂ ಆಗ್ತೈತೆ ಮಸ್ತ್. ಚೆಕಿಂಗ್ ಮುಗಿಸ್ಕೊಂಡು ಒಳಗೆ ಹೋಗ್ಬೇಕು. ಈಗ ಎಲ್ಲ ನನ್ನ ಗ್ಯಾಜೆಟ್ಸ್ ಹೊರಗೆ ತೆಗಿಸ್ತಾರ. ಹೊರಗೆ ತೆಗ್ದು ತೋರಿಸಿ ವಿಲ್ ಲೀವ್. ಏನಾದರೂ ತಿಂತೀನಿ ಫಸ್ಟ್. ಸೊ ಇದು ಡೊಮೆಸ್ಟಿಕ್. ಆ ಕಡೆ ಇರೋದು ಇಂಟರ್ನ್ಯಾಷನಲ್. ಸೊ ಅಲ್ಲಿ ಆ ಕಡೆದು ಗ್ಲಾಸ್ ಹೋಲ್ ಹಾಕಾರ. ಗ್ಲಾಸ್ ಹೋಲಿಂದ ಆ ಸೈಡ್ ಇರೋದು ಇಂಟರ್ನ್ಯಾಷನಲ್. ಸೊ ಇದೇ ಡೊಮೆಸ್ಟಿಕ್. ಎಲ್ಲ ಹೋಗಿ ತೆಗ್ದಿಟ್ಟು ಹೊರಗೆ. ಸೊ ಈಗ ಜಸ್ಟ್ ಚೆಕ್-ಇನ್ ಮುಗೀತು. ಇಲ್ಲಿ ಫ್ಲೈಟ್ ಇನ್ಫಾರ್ಮೇಷನ್ಸ್ ಹಾಕ್ತಾರೆ. ನನ್ನ ಫ್ಲೈಟ್ ಎಲ್ಲಿದಪ್ಪ, ಇಲ್ಲಿ D13 ಗೇಟ್ ನಂಬರ್ ಆನ್ ಟೈಮ್ 6:40 ಐತೆ ಫ್ಲೈಟ. ಎಲ್ಲ ಚೆಕ್-ಇನ್ ಆಯ್ತಾ. ಬ್ಯಾಗ್ ಒಳಗಿನ ಎಲ್ಲ ಸಾಮಾನು ತೆಗ್ಸಾರ, ಏನೊಂದು ಬಿಟ್ಟಿಲ್ಲ. ಇವರೇ ಚೆಕಿಂಗ್ ಮಾಡಿದ್ದು ನನ್ನ ಬ್ಯಾಗ್ ಒಳಗಿನ ಎಲ್ಲ ಸಾಮಾನು ತೆಗ್ಸಾರ, ಒಂದು ಬಿಟ್ಟಿಲ್ಲ. ಅದು ಟ್ಯಾಂಕ್ ಬ್ಯಾಗೀಗ ಮ್ಯಾಗ್ನೆಟಿಕ್ ಮೌಂಟ್ಸ್ ಅದಾವ ಅದ್ರೊಳಗೆ 4. ಆ ಮ್ಯಾಗ್ನೆಟಿಕ್ ಮೌಂಟ್ಸು ಏನಂತ ಕೇಳತ್ತಾರ. ಅದು ತೆಗ್ಯಾಕೆ ಬರೋಂಗಿಲ್ಲ ಇನ್ಬಿಲ್ಟ್ ಅಂತ ನಂದು. ಅಚ್ಚಾ ಇನ್ಬಿಲ್ಟ್ ಏಕೆ ಅಂತ ನಂದು ಬಿಟ್ರೆ. ಸೊ ಇಲ್ಲಿ ಒಳಗಡೆ ಸ್ಟಾರ್ಟ್ ಆದ ಸ್ಟೋರ್ಗೆ ಇರೋಲ್ಲ. ಇಲ್ಲಿ ಏನಾದರೂ ಫಸ್ಟ್ ತಿನ್ಬೇಕು. ನಾ ತಿಂದು ಒಳಗಡೆ ಹೋಗ್ಬೇಕಾ. ಬಿಕಾಸ್ ಭಾಳ ಕರಾಬಟ್ಟಿ ಐತೆ. ಆಮೇಲೆ ಮತ್ತೆ ಇಲ್ಲಿಂದ ನಂಗೆ ಕನೆಕ್ಟಿಂಗ್ ಫ್ಲೈಟ್ ಐತಿ. ಆಲ್ಮೋಸ್ಟ್ 11:50 ಲ್ಯಾಂಡ್ ಆಗ್ತೇನೆ. ಅದಕ್ಕೋಸ್ಕರ ಏನಾದರೂ ತಿಂದು ತೊಗೊಂಡು ಫ್ಲೈಟ್ ಹತ್ಬೇಕಾ. ಲೆಟ್ಸ್ ಬೋರ್ಡ್. 2 hours later. ಸೊ ಬೋರ್ಡಿಂಗ್ ಇನ್ನೊಂದು 15 ಮಿನಿಟ್ಸ್ ಸ್ಟಾರ್ಟ್ ಆಗ್ತಿತ್ತಂತ. ಇಲ್ಲಿ ಇನ್ನೊಬ್ಬರು ರೈಡರ್ಸ್ ಸಿಕ್ಕರ, ಫೀಮೇಲ್. ಅವ್ರ ಕಪಲ್ ಆ್ಯಕ್ಚುಲಿ ಅನ್ನಿಸ್ತೈತೆ, ನನಗೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಅವ್ರ ಕಪಲ್ ಅನ್ನಿಸ್ತೈತಿ. ಅವರು ಬಂದಾರ. ಸೊ ಬೋರ್ಡಿಂಗ್ ನಮ್ದು ಸ್ಟಾರ್ಟ್ ಆಗಿದ್ದಿಲ್ಲಪ್ಪ ಅಂತಂದ್ರೆ D13. ನಮ್ಮದು ಗೇಟ್ ನಂಬರ್ D13. ಸೊ ನನ್ನ ಲಗೇಜಲ್ಲಿ ಇಟ್ಟೀನಿ. ಇನ್ನೊಂದು 15 ಮಿನಿಟ್ಸ್ ಒಳಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತೈತಿ. ನಾ ಆ್ಯಕ್ಚುಲಿ ಅಲ್ಲಿ ಮಲ್ಕೊಂಡಿದ್ದೆ, ಅರ್ಧ ಗಂಟೆ ಮಲ್ಕೊಂಡೆ. ಅಮ್ಮ ಕಾಲ್ ಮಾಡಿದ್ರಂತಿದ್ದೆ. ಇಲ್ಲಿ ಇನ್ ಕೇಸ್ ಮಾಡಿದ್ದಿಲ್ಲ ಅಂದ್ರೆ ಅಮ್ಮ ಕಾಲ್ ಪಕ್ಕ ಮಲ್ಕೊತಿದ್ದೆ ಅನ್ನಿಸ್ತೈತಿ. ಬಟ್ ಎದ್ದು ಇವಾಗ ಗೇಟ್ ಹತ್ರ ಬಂದೆ, ಅವ್ರಿಗೆ ಸ್ವಲ್ಪ ಮಾತಾಡಿದೆ. ಸೊ ಈಗ ಬೋರ್ಡಿಂಗ್ ಸ್ಟಾರ್ಟ್ ಆದಮೇಲೆ ನಾನಂತೂ ಫ್ಲೈಟ್ ಬೋರ್ಡ್ ಮಾಡಿ ಮಲ್ಕೋತೀನಿ ಪಕ್ಕ. ನನ್ನ ಕೈಲಂತರೂ ಸ್ವಲ್ಪ ಚಾರ್ಜ್ ಇಲ್ಲ, ನನ್ನ ಬಾಡಿ ಒಳಗೆ ಸ್ವಲ್ಪ ಚಾರ್ಜ್ ಇಲ್ಲ. ಬ್ಲಾಗ್ ಮಾಡಲಿ ವಿಡಿಯೋ ಮಾಡಲಿ ಅಷ್ಟಂತೂ ಏನೂ ಇಲ್ಲ. ಸೊ ಮಲ್ಕೋತೀನಿ. ಡೈರೆಕ್ಟ್ ಲ್ಯಾಂಡ್ ಆದಮೇಲೆ ದಿಲ್ಲಿ ಒಳಗೆ ಲ್ಯಾಂಡ್ ಆದ್ಮೇಲೆ ಅಲ್ಲಿಂದ ಮತ್ತು ಶ್ರೀನಗರ್ ಫ್ಲೈಟ್ ಹತ್ಬೇಕಾ. ಅದು ಕಂಟಿನ್ಯೂ ಪಟಕ್ಕಂದು ಹತ್ಬೇಕು ಬಿಕಾಸ್ 9:35 ನಾವು ಲ್ಯಾಂಡ್ ಆಗ್ತೀವಿ. ಮತ್ತು 10:20 ಅಲ್ಲಿಂದ ಡಿಪಾರ್ಟ್ ಆಕೈತಿ ಫ್ಲೈಟ. ಸೊ ಲೆಟ್ಸ್ ಗೋ. ಮಲ್ಕೋತೀನಿ ನಾನು. ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಆಗೋದಿಲ್ಲಪ್ಪ ಅಂತ ನನ್ನ ಫ್ಲೈಟ್ ಒಳಗೆ ಇನ್ ಕೇಸ್ ಎಚ್ಚರ ಇದ್ದಪ್ಪ ಅಂದ್ರೆ ಫ್ಲೈಟ್ ಕ್ಲಿಪ್ಸ್ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಪಕ್ಕಾ ಶ್ರೀನಗರ. ಸೊ ಅಲ್ಲಿ ನನ್ನ ಲಗೇಜ್ ಇಟ್ಟೀನಿ. ಇಲ್ಲಿ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಕುಂತೀನಿ. ಸೊ ಇಲ್ಲಿ ಚಾರ್ಜಿಂಗ ಚೇರ್ಸ್ ಒಳಗೆ ಐತೆ. ಆ್ಯಕ್ಚುಲಿ ಬೋರ್ಡಿಂಗ್ ನಂದಿರೋದು ಆ ಕಡೆ ಅಂತ, ಬಟ್ ಆ ಕಡೆ ಚೇರ್ಸ್ ಹತ್ರ ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲ. ಸೊ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇತ್ತು. ಸೊ ಅದಕ್ಕೋಸ್ಕರ ಚಾರ್ಜ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಇದ್ರೊಳಗೆ 52 ಐತೆ ಚಾರ್ಜ್. ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಬಿಕಾಸ್ ನನ್ನ ಹತ್ರ ಪವರ್ ಬ್ಯಾಂಕು ಇಲ್ಲ. ಪವರ್ ಬ್ಯಾಂಕ್ ಮರೆತು ಬಂದೀನಿ. ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕಾ. ಲೆಟ್ಸ್ ಗೋ. A few moments later. ಈಗ ಜಸ್ಟ್ ಫ್ಲೈಟ್ ಒಳಗೆ ಬೋರ್ಡ್ ಆಗೈತಿ. ನಂದು ವಿಂಡೋ ಸೀಟ್ ನಾನೇ ಮಾಡ್ಕೊಂಡಿದ್ದೆ ವಿಂಡೋ ಸೀಟು. ಸೊ ಇಲ್ಲಿಂದ ಕರೆಕ್ಟ್ 6:40ಗೆ ಟೇಕ್ ಆಫ್ ಆಗುತ್ತೆ. ಹಿಂಗೆ ಟೈಮ್ ಆಗದಷ್ಟೇ 6:13 ಆಗೈತಿ. ಇನ್ನೂ ಟೈಮ್ ಐತೆ. 6:40 ಇಲ್ಲಿಂದ ಟೇಕ್ ಆಫ್ ಆಗುತ್ತೆ. 9:35 ಲ್ಯಾಂಡ್ ಆಗುತ್ತೆ. ಮತ್ತು ಆ ಕಡೆಯಿಂದ 10:20 ಮತ್ತು ನೆಕ್ಸ್ಟ್ ಫ್ಲೈಟ್ ಐತೆ ನಂದು. ಗಡ್ಬಿಡಿ. ಬಟ್ ಈಗ ಸದ್ಯ ಮಕ್ಕೋತೀನಿ. ಐ ನೀಡ್ ರೆಸ್ಟ್. ನಂಗೆ ಫುಲ್ ಅಂದರೆ ಫುಲ್ ಸಾಕಾಗೈತೆ. ನಂಗೆ ನಿದ್ದೆ ಬೇಕಾಗೈತಿ. ಕಣ್ಣೊಳಗೆ ಸ್ವಲ್ಪ ನಿದ್ದೆ ಇಲ್ಲ. ಈಗ ಬರೋದಿದೆ ಬಟ್ ನಾನು ನಿದ್ದೆ ಮಾಡಿಲ್ಲ. ಲೈಕ್ ಫುಲ್ ಮಲ್ಕೊತೀನಿ. ಮಲ್ಕೊಂಡು ನೆಕ್ಸ್ಟ್ ದಿಲ್ಲಿಗೆ ಲ್ಯಾಂಡ್ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತೀನಿ. ಅಲ್ಲಿ ಮಟ್ಟ ಸ್ವಲ್ಪ ಟೈಮ್ ಲ್ಯಾಪ್ಸ್, ಸ್ವಲ್ಪ ಮೇಲೆ ಕ್ಲೌಡ್ಸ್ ಆ್ಯಂಡ್ ಕ್ಲಿಪ್ಸ್ ಹಾಕಿರ್ತೀವಿ. ಕ್ಲಿಪ್ಸ್ ನೋಡ್ರಿ. Breathe normally. Make sure your mask is secured properly before assisting others. There are 8 emergency exits on this aircraft. 2 doors in the front, 2 doors at the rear. Hours later. ಸೊ ಈಗ ಜಸ್ಟ್ ಮತ್ತೆ ಟ್ರಾನ್ಸ್ಫರ್ ಆಯ್ತು. ಆ ಕಡೆಯಿಂದ ಶ್ರೀನಗರ್ ಫ್ಲೈಟಿಗೆ. ಸೊ ಇಲ್ಲಿಂದ ಮತ್ತೆ ಹೋಗ್ಬೇಕು. ಮತ್ತು ಆ್ಯಕ್ಚುಲಿ ಎಲ್ಲ ಬಾಗೊಳಗಿರೋ ಎಲ್ಲ ಗ್ಯಾಜೆಟ್ಸ್ನ ಮತ್ತೆ ತೆಗ್ಸಿದ್ರು. ಮತ್ತೆ ಚೆಕಿಂಗ್ ಮಾಡಿದ್ರು.
ಎಲ್ಲ ತೆಗೆದು ಹಾಕೊಂಬಿಟ್ರೆ ಸಾಕಾಗೋಗ್ಬಿಡ್ತೈತಿ. ಈಗ ಅಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗಿ ಮತ್ತು ಆ ಫ್ಲೈಟ್ ಬೋರ್ಡ್ ಆಗಬೇಕಾ, ಅಲ್ಲಿಂದ ಮತ್ತು ಲ್ಯಾಂಡ್ ಆಗಬೇಕಾ. ಲ್ಯಾಂಡ್ ಆದಮೇಲೆ ಹೋಟೆಲ್ ಚೆಕ್-ಇನ್ ಆಗ್ತೀವಿ. ಎಲ್ಲರೂ ಗ್ಯಾದರ್ ಆದಮೇಲೆ ಹೋಟೆಲ್ ಚೆಕ್-ಇನ್ ಆಗ್ತೀವಿ. ಎಲ್ಲರೂ ಆಲ್ಮೋಸ್ಟ್ 12 ಮಟ್ಟ ಎಲ್ಲರೂ ಲ್ಯಾಂಡ್ ಆಗ್ತಾರೆ. ಸೊ ಎಲ್ಲರೂ ಜೊತೆಗೆ ಹೋಗ್ತೀವಿ ಅಲ್ಲಿಂದ ರೂಮಿಗೆ. ಸೊ ಈಗ ಆಲ್ರೆಡಿ ಒಬ್ಬರು ಇಲ್ಲಿ ರೈಡರ್ ಸಿಕ್ಕಾರ, ಹಾರ್ಲೆ ಡೇವಿಡ್ಸನ್ ಡಿಸ್ಪ್ಲೇ ಗಿಟ್ಟ. ಸೊ ಇಲ್ಲಿಂದ ಗೇಟ್ ನಂಬರ್ ನೋಡ್ಕೊಂಡು ಬೋರ್ಡ್ ಆಗಂದ್ರಿ. ಸೊ ಗೇಟ್ ನಂಬರ್ 39A. ಸೊ ಈಗ ಹೊರಟೈತಿ. ಇಲ್ಲ 27 to 62 ಈ ಸೈಡ್ ಅಂತಂದೇಳಿ 39A ಈ ಕಡೆ ಲೆಫ್ಟ್ ಹೋಗ್ಬೇಕಾ. ಲೆಟ್ಸ್ ಗೋ ಬೋರ್ಡ್. ನಂಗೆ ನಿದ್ದೆ ಇಷ್ಟು ಖರಾಬ್ ಮತ್ತು ಏನೂ ಬರತೈತಂದ್ರೆ ಈಗ ಮತ್ತೆ ಮುಕ್ಕೋತೀನಿ ಫ್ಲೈಟ್ನಾಗ. ಅದೊಂದೇ ಕೆಲಸ ನಂಗೆ, ಅದು ಬಿಟ್ಟರೆ ಏನೂ ಕೆಲಸ ಇಲ್ಲ ನಮ್ಮ ಫ್ಲೈಟ್ನಾಗ. ಹೊರಗೆ ನೋಡ್ಬೇಕೇನಿಲ್ಲ, ವಿಂಡೋ ಸೀಟ್ ಬುಕ್ ಮಾಡ್ಕೋತೀನಿ, ಬಟ್ ಹೊರಗೆ ನೋಡೋಂಗಿಲ್ಲ, ಏನಿಲ್ಲ, ಬರೀ ಮಲ್ಕೋತೀನಿ. ಏರ್ಪೋರ್ಟ್ ಒಳಗೆ ಏನೇನೋ ಮಾಡಾರ. ನಂಗೆ ಆಗಲ್ಲೇ ಒಂದು KFC ಸಿಗಲಿಲ್ಲ ನಮ್ದು ಟರ್ಮಿನಲ್ 2 ಒಳಗೆ. ಏನೂ ತಿಂದಿಲ್ಲ ನಾ. ಏನಾದರೂ ಬೇಕು ನನಗೆ ಹೊಟ್ಟಿಗೆ. ಒಂದು ವಾಟರ್ ಬಾಟಲ್ ತೊಗೊಂಡು ಹೋಗ್ತೀನಿ ಒಳಗೆ. ಬ್ಯಾಂಗ್ಳೂರಿಂತ ದಿಲ್ಲಿಗೆ ಬಂದಿದ್ದು ಫ್ಲೈಟಿಂತ ಇಳಿದು ಲೈಕ್ ಈಗ ನೆಕ್ಸ್ಟ್ ಶ್ರೀನಗರ್ ಗೇಟ್ ಹತ್ರ ಬಂದೀನಿ. 39A. ಆ್ಯಕ್ಚುಲಿ 10:20 ನನ್ನ ಫ್ಲೈಟ್ ಟೇಕ್ ಆಫ್ ಆಗ್ತಿತ್ತು, ಡಿಪಾರ್ಚ್ ಆಗ್ತಿತ್ತು. ಬಟ್ ಏನಾಗೈತೆ ಅಂತ ನಂದು ಮಳೆ ಬರೋ ಕಾರಣ ಡಿಲೇ ಆಗೈತಿ. ಸೊ ಮತ್ತು ವಾಪಸ್ ಒಂದು ಗೇಟ್ ಹತ್ರ ಕೂತ್ಕೊಂಡೀವಿ. ಎಲ್ಲರೂ ಕೂತ್ಕೊಂಡೇವಿ, ನಾನು ಒಬ್ಳಲ್ಲ, ಎಲ್ಲರೂ ಕೂತ್ಕೊಂಡೀವಿ. ಆ್ಯಕ್ಚುಲಿ ನಾನು ಅಪೋಸಿಟ್ ಹೋಗಿದ್ದೆ, ಬಟ್ ಮತ್ತು ಈ ಕಡೆ ಅಂತ ಫಾಸ್ಟಾಗಿ ಬಂದೆ. ಫ್ಲೈಟ್ ಹೋಗ್ಬೋದು ಅನ್ನೋ ಕಾರಣ 25 ಮಿನಿಟ್ಸ್ ಪ್ರಿಯರ ಗೇಟ್ ಕ್ಲೋಸ್ ಮಾಡ್ತಾರೆ, ಹಂಗಾಗಿ ಬಂದೆ. ಬಟ್ ಮತ್ತು ಡಿಲೇ ಆಗೈತಿ, ಮತ್ತು ಕುತ್ಕೋಬೇಕು. ಲೈಕ್ ತೋರ್ಸಾತೈತಿ, ಲೈಕ್ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ತೋರ್ಸಾತೈತಿ. ಏನಾಗ್ತೈತಿ ಗೊತ್ತಿಲ್ಲ. ಬೋರ್ಡಿಂಗ್ ಸ್ಟಾರ್ಟ್ ಆದಮೇಲೆ ಬೋರ್ಡಾಗೆ ತೋರಿಸ್ತೀನಿ. ಇದ್ರೊಳಗಿಂತ ಸ್ನ್ಯಾಕ್ಸ್ ಸಿಗತ್ತೈತಿ. ಇಲ್ಲಿ ವಿಡಿಯೋ ಮಾಡತ್ತೈತಿ. ಇವರ ಮಿಲಿಟರಿ ಆಫೀಸರ್ ಅಂತ ಪಾಪ ನಂಗೆ ಈಗ ಕರ್ಕೊಂಬಂದ್ರೆ ನೀರಿನ ಬಾಟಲ್ ತೆಗ್ದ್ವಿ, ಅಲ್ಲಿ ನೀರಿನ ಬಾಟಲ್ ತೆಗ್ದ್ವಿ. ಈಗ ಇಲ್ಲಿ ತೆಗಿತೀವಿ. 1 ಸೆಕೆಂಡ್ मैं कर देती हूँ. ಪೇಮೆಂಟ್ ಮಾಡಬೇಕಾ, ಪೇಮೆಂಟ್ ಮಾಡಿದ್ರೆ ತಾನ ಟಪಕ್ಕಿನ ಕೆಳಗೆ ಬೀಳ್ತೈತಿ, ಬೀಳುತ್ತಿ. चवन और कुछ नहीं, अगर चाहेंगे तो फिर आएंगे. ಹೋಗ್ತಿರೋದು ಫ್ಲೈಟ್ ಇದೆ, ವಿಸ್ತಾರ ಕಮ್ ಏರ್ ಇಂಡಿಯಾ. ನಂದು ಸೀಟ್ ಆ್ಯಕ್ಚುಲಿ 23A ಇತ್ತು, ಬಟ್ ಅಪ್ಗ್ರೇಡ್ ಆಗಿ ಶಿಫ್ಟೆಡ್ ಟು 3F. ಸೊ ಈಗ 3F ಒಳಗೆ ಕೂತ್ಕೋಬೇಕು ನಾ. ಇಲ್ಲಿ ಮಳೆ ಭಾಳ ಜೋರು ಐತಿ. ಆ ಜೋರಿರೋ ಕಾರಣಕ್ಕೋಸ್ಕರ ಫ್ಲೈಟ್ ಡಿಲೇ ಮಾಡಿದ್ದೆ. ಇಲ್ಲೇ ಐತಿ ನಮ್ಮ ಫ್ಲೈಟ್, ನಾವು ಬೋರ್ಡ್ ಆಗತ್ತಿರೋದು. ಬೋರ್ಡಿಂಗ್ ಕ್ಯೂ ಇಷ್ಟು ಹೊಕೊಂಡು ಹೊರಗೆ ಇಲ್ಲ ಮಳೆ ಐತಿ, ಹೊರಗೆ ಮಳೆ ಕಾಣತೈತಿ. ಸೊ ಇದು ಹೋಗಿ ಬರತ್ತೈತೆ, ಹೋಗಿ AC ಇದೆ, ಹಿಂಗೆ ಬರತ್ತೈತೆ ನೋಡ್ರಿ AC. ನಂದು ಮತ್ತು ಅಷ್ಟರ ಮತ್ತು ವೆಂಟ್ ಓಪನ್ ಮಾಡ್ಕೊತೇನೆ. ನನ್ನ ಸೀಟ್ ಅಪ್ಗ್ರೇಡಾಗಿ ಇಲ್ಲಿ ಬಂದೈತಿ 3F. ನಾನು 23 ಹಿಂದೆ ಮಾಡಿದ್ದೆ, ಅಪ್ಗ್ರೇಡಾಗಿ ಮುಂದೆ ಬಂದೈತಿ. ಈಗ ವಾಪಸ್ ಫ್ಲೈಟ್ ಲ್ಯಾಂಡ್ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಟ್ ಮಾಡೋಂಗಿಲ್ಲ, ಬಿಕಾಸ್ ನಾವು ಮತ್ತೆ ಮಕ್ಕೋಬೇಕು, ನಿದ್ದೆ ಬೇಕು ಕಣ್ಣಿಗೆ. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ ರೈಡಿಗೆ. ಸೊ ಮಲ್ಕೊಂಡು ವ್ಲಾಗ್ ಮತ್ತು ವಾಪಸ್ ಎದ್ದ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಫಾಸ್ಟನ್ ಸೀಟ್ ಬೆಲ್ಟ್ ವೈಲ್ ಸೀಟೆಡ್. ನಾನು ಸೀಟ್ ಬೆಲ್ಟ್ ಹಾಕೋಬೇಕು. ಇಲ್ಲಿದ್ದು ನೋಡಿರಿ ಸೀಟ್ ಬೆಲ್ಟ್, ಇದು ಸೀಟ್ ಬೆಲ್ಟ್. ಇಲ್ಲೊಂದು ಇದು ಪಕ್ಕದ ಇಲ್ಲೈತಿ. ನಾನು ಪಕ್ಕದ ಸೀಟ್ ಖಾಲಿ ಇದ್ದೀನಿ, ಯಾರೋ ಬಂದಿಲ್ಲ. ಅಲ್ಲಿ ಯಾರೋ ಆಂಟಿ ಕುಂತಾರೆ. ಹಿಂದೆ ಫ್ಲೈಟ್ ಒಳಗೆ ಯಾರ್ಯಾರು ಕುಂದ್ರಾತಾರೆ ಏನೋ ಗೊತ್ತಿಲ್ಲ. ಮುಂದಿನ ಯಾರೂ ಕುಂತಿಲ್ಲ ಅನ್ನಿಸ್ತೈತಿ. ನಮಸ್ತೆ. ಲ್ಯಾಂಡ್ ಆಯಿತು ಶ್ರೀನಗರ್ ಒಳಗೆ. ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ನನಗೂ ಗೊತ್ತಿಲ್ಲ, ಟೈಮ್ ನೋಡ್ಬೇಕು. ಸೊ ಇಲ್ಲಿಂದ ಐ ಗೆಸ್ ಪಿಕ್ ಮಾಡಕ್ಕೆ ಬರ್ತಾರ, ನೋಡ್ಬೇಕು ಇನ್ನೇನು ಆಕೈತಿ ಗೊತ್ತಿಲ್ಲ ನನಗೂ. ಹಿಂದೆ ನನ್ನ ಟೀಮ್ ಒಳಗೆ ಇರೋ ಇನ್ನೂ 2 ಮೆಂಬರ್ಸ್ ಇದ್ದಾರೆ. ಸೊ ಅವ್ರ ಜೊತೆಗೆ ಹೋಗ್ಬೇಕಾ. ಸರಿ, ಥ್ಯಾಂಕ್ ಯು. ಸೊ ಅವ್ರ ಜೊತೆ ಹೋಗ್ಬೇಕಾ, ಲೆಟ್ಸ್ ಗೋ. ಏನೇನು ಆಕೈತೆ ನನಗೂ ಗೊತ್ತಿಲ್ಲ, ನೆಟ್ವರ್ಕು ಬರತ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ಒಂದು ಲೋಕಲ್ ಸಿಮ್ ತೊಗೋಬೇಕು ನಾನು. ನಮ್ಮ ಬಾಗೇಜ್ ಬೆಲ್ಟ್ ನಮ್ಮ 1 ಒಳಗೆ ಬರತ್ತೈತಿ.
ಸೊ ಇಲ್ಲಿಂದ ನಾನು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಜಾಯ್ನ್ ಆಗ್ತೀನಿ. ಹೊರಗೆ ಯಾರಾದರೂ ನಿಂತಿರ್ಬೇಕು ನಂಗೆ ಅಂತಿದ್ದ ಪ್ರಕಾರ. ಬಿಕಾಸ್ ಇಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಹೊರಗೆ ನಿಂತಿದ್ರಪ್ಪ ಅಂದ್ರೆ ಅವ್ರ ಜೊತೆ ಜಾಯ್ನ್ ಆಗಿ ಹೋಟೆಲಿಗೆ ಚೆಕ್-ಇನ್ ಆದಮೇಲೆ ಅಲ್ಲೊಂದು ಸಿಮ್ ತೊಗೊಂಡು ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಈಗ ಜಸ್ಟ್ ಬಂದು ಶ್ರೀನಗರಿಗೆ ಲ್ಯಾಂಡ್ ಆಗಿತ್ತು. ಇಲ್ಲೇ ಸಿಮ್ ಸಿಗುತ್ತೆ ನಿಮಗೆ. ದಸ್ ಇಸ್ ದ ಎಕ್ಸಿಟ್ ವೇ. ಇಲ್ಲೇ ಸಿಮ್ ಸಿಗ್ತೈತಿ. ಇಲ್ಲೇ ಸಿಮ್ ತೊಗೊಂಡೀನಿ. ಇವ್ರು ನನ್ನ ಜೊತೆ ರೈಡ್ ಮಾಡತ್ತಿರೋರೆಲ್ಲರೂ. ಸೊ ಇಲ್ಲಿ ನಾನು ತೊಗೊಂಡಿರೋದು ಏರ್ಟೆಲ್ ಪ್ರಿಪೇಡ ತೊಗೊಂಡಿನಿ. ಅವ್ರು ಪೋಸ್ಟ್ಪೇಡ್ ಭಾಳ ಅಂತಂದ್ರೆ ಸೊ ಪ್ರಿಪೇಡ ತೊಗೊಂಡಿನಿ. 1 ಮಂತ್ ರಿಚಾರ್ಜ್ ಇರ್ತೈತೆ ಅಂತ. ಆಫ್ಟರ್ ದಟ್ ನಾವು ಬೇಕಂದ್ರೆ ರಿಚಾರ್ಜ್ ಮಾಡ್ಕೋಬೋದು, ಇಲ್ಲಪ್ಪ ಅಂದ್ರಿಲ್ಲ. ಅದು ಟೂರಿಸ್ಟ್ ಸಿಮ್ಮಿಗೆ 600 ರೂಪೀಸ್. ಡೈಲಿ 2 GB ಡೇಟಾ, ಅನ್ಲಿಮಿಟೆಡ್ ಕಾಲ್ಸ್. ಸೊ ಇದು ತೊಗೊಂಡು ಇವಾಗ ಹೊರಗೆ ಹೋಗಿ ರೂಮ್ ಚೆಕ್-ಇನ್ ಆಗಬೇಕಾ. ಎಲ್ಲರೂ ಇಲ್ಲೇ ನಿಂತ್ಕೊಂಡವ್ರು. ಆಲ್ಮೋಸ್ಟ್ ನನ್ನ ಜೊತೆ ಬಂದವರು ಎಲ್ಲರೂ ಇಲ್ಲೇ ಸಿಮ್ ತೊಗೊಳತ್ತಾರ. ಒಬ್ಬರಷ್ಟೇ ಅವ್ರದ್ದು ಪೋಸ್ಟ್ಪೇಡ್ ಇತ್ತಂತೆ. ಸೊ ಅದೇ ಕಂಟಿನ್ಯೂ ಆಗತ್ತೈತಿ. ಬಾಕಿ ಎಲ್ಲ ಹೊಸ ಸಿಮ್ ತೊಗೊಳತ್ತೀವಿ. ಇಲ್ಲಿಂದ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಲಗೇಜ್ ಟ್ರಾಲಿ ಒಳಗೆ ಇಟ್ಕೊಂಬಂದೀವಿ. ಇಲ್ಲಿದ್ದಾರೆ ಆಲ್ಮೋಸ್ಟ್ ರೈಡರ್ಸ್. 1 2 3 ಫೀಮೇಲ್ಸ್, 1 ಹುಡುಗ, 2 ಹುಡುಗ. ಸೊ ನಾನು ಒಬ್ಳ ಲೈಕ್ 6 ಮೆಂಬರ್ಸ್ ಹುಡುಗಿಯರಿದ್ದಾರೆ. ಬಾಕಿ ಹುಡುಗರು ಗೊತ್ತಿಲ್ಲ ನಂಗೆ. ಅದು ಮಿಕ್ಸ್ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಬರತ್ತಾರ. ನಾವಂತರೂ 6 ಜನ ಹುಡುಗಿಯರಾಗಿವಿ. ಒಬ್ಬರು ಪೀಲಿಯನ್ನ, ಬಾಕಿ 5 ರೈಡರ್ಸ್. ಸೊ ಇಲ್ಲಿಂದ ಅದು ಕ್ಯಾಬಿಗೆ ವೆಯ್ಟ್ ಮಾಡತ್ತೀವಿ. ಕ್ಯಾಬ್ ಬಂತಪ್ಪ ಅಂದ್ರೆ ಕ್ಯಾಬ್ ಒಳಗಿಂತ ರೂಮಿಗೆ ಹೋಗ್ಬೇಕಾ. ಅಲ್ಲಿಂದ ಇವತ್ತೇನೋ ಬ್ರೀಫಿಂಗ್ ಸೆಷನ್ ಏನೇನೋ ಇರ್ತೈತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಇವತ್ತು ನಾನು ಬೈಕ್ ನೋಡಿ ಬೈಕ್ ಹೆಂಗೈತೆ ಅನ್ನೋದು ಹೇಳಬೇಕು ಅವ್ರಿಗೆ. ಇಫ್ ಕಂಫರ್ಟೇಬಲ್ ಐತಿ ಸರಿ, ಇಲ್ಲಪ್ಪ ಅಂತಂದ್ರೆ ಬೈಕ್ ಚೇಂಜ್ ಮಾಡಿಕೊಡ್ತಾರೆ. ಸೊ ಲೆಟ್ಸ್ ಸಿ. 2000 years later. ಹೋಟೆಲಿಗೆ ಬಂದ್ವಿ. ಚೆಕ್-ಇನ್ ಆಗತ್ತೀವಿನು. ಸೊ ID ಪ್ರೂಫ್ ಎಲ್ಲ ತೊಗೊಳತ್ತಾರಲ್ಲಿ. ಚೆಕ್-ಇನ್ ಆಗತ್ತೀವಿ. ನಂದು ರೂಮ್ ಸಮೀರಾ ಜೊತೆ ನಾನು ಆ್ಯಂಡ್ ಆರ್ ಲೀಡ್ ರೈಡರ್ ಜೊತೆ ನಂದು ರೂಮ. ಸೊ ಫ್ರೆಶ್ ಗಿಶ್ ಆಗಿ ಊಟ ಗೀಟ ಮಾಡ್ಕೊಂಡು ಬರಬೇಕು. ಊಟ ಮಾಡ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಬ್ರೀಫಿಂಗ್ ಸೆಷನ್. ಆಮೇಲೆ ಅದಾದಮೇಲೆ ಬೈಕ್ಸ್ ಟ್ರಯಲ್ ಮಾಡಬೇಕಾ. ಅದಾದಮೇಲೆ ಏನೈತಿ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇವತ್ತಿಂದು ಆ್ಯಂಡ್ ನಿನ್ನಿದ್ದು ಏನೈತಿ ವ್ಲಾಗ್ ಎಲ್ಲ ಸೇರಿ ಒಂದು ವ್ಲಾಗ್ ಬರ್ತೈತಿ. ಸೊ ನಾಳಿಂದ ಏನು ರೈಡ್ ಸ್ಟಾರ್ಟ್ ಆಗೈತಲ್ಲ ಅದು ಕಂಟಿನ್ಯೂ ಲೈಕ್ ಒನ್ ಡೇದು ಒಂದೊಂದು ಬರುತ್ತೆ ಎಪಿಸೋಡ್ಸ್. ಬಿಕಾಸ್ ನಾಳಿಂದ ಮೋಟೋ ವ್ಲಾಗ್ ಸ್ಟಾರ್ಟ್ ಆಕೈತಿ. ಆ್ಯಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ, 79th ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ ದಿನ ವಿ ಆರ್ ಸ್ಟಾರ್ಟಿಂಗ್ ಆರ್ ರೈಡ್. ಸೊ ನನ್ನ ಜೊತೆ ಇರೋರು, ಶೀ ಈಸ್ ಫ್ರಮ್ Gurgaon, she is from Mumbai, she is from Bangalore. I don't know what these guys. She is Preeti, she is Bharti, she is Sameera, and this girl is Shikha. So 2 more people are from Karnataka, like they are from Bangalore. One is who is she? Aishwarya. Ji bhaiya. ಸೊ ಈಗ ಜಸ್ಟ್ ಬಂದು ರೂಮಿಗೆ ಚೆಕ್-ಇನ್ ಆಯಿತಾ. ರೂಮ್ ಒಳಗೆ ಆಲ್ರೆಡಿ ಸಮೀರಾ ಚೆಕ್-ಇನ್ ಆಗಿದ್ರು. ಸೊ ಸಮೀರಾ ರೂಮ್ ಒಳಗಿದ್ದೀನಿ. ನಾನು ಸಮೀರಾ ಇಬ್ಬರು ರೂಮ್ಮೇಟ್ಸ್ ಫಾರ್ 11 days. ಸೊ ರೂಮಿಂದ ಹೊರಗಿನ ವೇವ್ ಹಿಂಗೈತಿ. ಮನಿ ನಂಗೆ ಇಲ್ಲಿ ಮನಿ ಸ್ಟೈಲ್ಸ್ ಭಾಳ ಇಷ್ಟ ಆಗ್ತವೆ. ಇಂಥ ಚಂದ ರೂಫ್ ಗೀಫ್ ಇಂಥ ಚಂದ ಕಟ್ಟಿರ್ತಾರೆ ಎಲ್ಲ ಹಿಂಗೆ. ಇಲ್ಲಿ ಯಾವ ಮನೆಗೆ ಸ್ಟ್ರೇಟ್ ಸ್ಲ್ಯಾಪ್ ಇಲ್ಲ, ಎಲ್ಲದು ಹಿಂಗೆ ಸ್ಲ್ಯಾಂಟ್ ಸ್ಲ್ಯಾಪ್ಸ್. ಸೊ ರೂಮ್ ಫುಲ್ ಆಲ್ರೆಡಿ ಅವಳು ಹರಡಿದಾಳೆ. ಈಗ ನಾ ಹರಡಬೇಕು. ಮತ್ತು ನಾನು ಎಲ್ಲ ತೆಗಿಯಂಗಿಲ್ಲ. ಬಿಕಾಸ್ ನಂಗೆ ಪದೇ ತೆಗ್ದು ಹಾಕೋದು ನಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಬೇಕು ಅದಷ್ಟೇ ತೆಗಿತೀನಿ. ಬಾಕಿ ಎಲ್ಲ ಇಟ್ ವಿಲ್ ಬಿ ಇನ್ಸೈಡ್. ಸೊ ಇವಾಗ ಏನಪ್ಪ ಅಂದ್ರೆ ಪ್ಲಾನು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು. ಇಫ್ ಇನ್ ಕೇಸ್ ಇಲ್ಲಪ್ಪ ಅಂತಂದ್ರೆ ಕೆಳಗಡೆ ಹೋಗಿ ಊಟ ಮಾಡಿಕೊಂಡು ಮತ್ತು ವಾಪಸ್ ಬ್ರೀಫಿಂಗ್ ಸೆಷನಿಗೆ ಹೋಗ್ಬೇಕಾ. ಅವಳು ಸ್ವಲ್ಪ ಬ್ರೀಫ್ ಮಾಡ್ತೀನಿ ಅಂದಾಳ. ಆಮೇಲೆ ಅದಾದ್ಮೇಲೆ ಬೈಕ್ ಮಾಡ್ಬೇಕಾ. ರೆಡ್ ಆ್ಯಂಡ್ ಬ್ಲ್ಯಾಕ್ ತೊಗೊಳ್ಳಿ ಗೊತ್ತಾಗ್ತಿಲ್ಲ, ಆ್ಯಂಡ್ ಪ್ಯೂರ್ ಸಿಲ್ವರ್ ತೊಗೊಳ್ಳಿ ಗೊತ್ತಾಗತ್ತಿಲ್ಲ. ಅವಳು ವಿಚ್ ಯು ವಾಂಟ್ ಅಂತ ಕೇಳಿಲ್ಲ. ಐ ಸೆಡ್ ವಿಚ್ ಯು ಸೇ ಐ ಆಪ್ಟ್ ಇಟ್ ಸಮೀರಾ ಅಂತಂದು ಹೇಳಿ. ಸೊ ನೋಡ್ಬೇಕಾ. ನಾನು ಐ ಥಿಂಕ್ ಸೊ ಐ ವಿಲ್ ಗೋ ವಿತ್ ಸಿಲ್ವರ್, ಗೊತ್ತಿಲ್ಲ ನೋಡೋಣ. ಸೊ ರೂಮ್ ಫುಲ್ ಹರಡಾಳ. ಆ್ಯಕ್ಚುಲಿ ರೂಮ್ ತೋರ್ಸೋಕ್ಕಾಗಲ್ಲ. ರೂಮ್ ಒಳಗಿನ ಮಿರರ್ ಅಂತ ತೋರಿಸ್ತೀನಿ ಅಷ್ಟೇ. ಬಿಕಾಸ್ ಎಲ್ಲ ಅವಳದು ಸ್ಟಫ್ ಆಲ್ರೆಡಿ ಹೊರಗೆ ಇಟ್ಟಾಳವಳ. ಫಸ್ಟ್ ಹೊಟ್ಟಿಗೆ ಬೇಕಲ್ಲ, ಹೊಟ್ಟಿಗಾದ್ಮೇಲೆ ಬಾಕಿ ಎಲ್ಲ. ಸೊ ಈಗ ಜಸ್ಟ್ ಫ್ರೆಶ್ ಆಯಿತು. ಫ್ರೆಶ್ ಆಗಿ ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಲಂಚ್. ಸೊ ಎಲ್ಲರೂ ಬಂದು ರಿಸೆಪ್ಷನ್ ಒಳಗೆ ವೆಯ್ಟ್ ಮಾಡತ್ತಾರ. ನಾನು ಎಲ್ಲರೂ ಫ್ರೆಶ್ ಆಗತ್ತಾರ. ನಾನು ಆರಾಮ್ ರೂಮ್ನಾಗ ಕುಂದ್ರೆ ಎಲ್ಲರೂ ಫ್ರೆಶ್ ಆಗಿ ಆಲ್ರೆಡಿ ಅವ್ರು ಕೆಳಗೆ ನಿಂತಾರಂತ. ಸೊ ಹೋಗಿ ಲಂಚ್ ಮಾಡ್ಕೊಂಬರ್ತೀವಿ. ಮಾಡ್ಕೊಂಬಂದು ಏನಾಕೈತಿ ಐ ಶೋ ಯು ಗೈಸ್. ಸೊ ಇಲ್ಲಿ ಊಟ ಮಾಡೋಕೆ ಬಂದಿದ್ವಿ. ಇಲ್ಲೇನೇನೋ ವಿಚಿತ್ರ ಐಟಮ್ಸ್ ಐತಿ, ನನಗೂ ಗೊತ್ತಿಲ್ಲ. ಆರ್ಡರ್ ಮಾಡಿದ್ದು ಇವರು. ಆ ಕಡೆ ವೆಜ್ ಸೆಕ್ಷನ್, ಈ ಕಡೆ ನಾನ್ ವೆಜ್ ಸೆಕ್ಷನ್ ಕುಂತೈತಿ. ಸೊ ಇಲ್ಲಿಂದ ವಿ ಆರ್ ಗೋಯಿಂಗ್ ಟು ದಲ್ ಲೇಕ್. ಅದು ನೋಡಿಕೊಂಡು ಮತ್ತು ವಾಪಸ್ ರೂಮಿಗೆ. ಫ್ರಮ್ ದೇರ್ ಬ್ರೀಫಿಂಗ್ ಸೆಷನ್. ಅದಾದಮೇಲೆ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಮುಂದಿಂದ ಇವ್ರಿಗೆ ಗೊತ್ತು. ಲೈಕ್ ಆಲ್ಮೋಸ್ಟ್ 20 ರೈಡರ್ಸ್ ಆಗ್ತೀವಂತೆ. ಸೊ ಇಟ್ ವಿಲ್ ಬಿ ಕ್ರೇಜಿ ಫನ್.
ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್. ಲೆಟ್ಸ್ ರೈಟ್. ಇಲ್ಲಿ ಗ್ಲಾಸ್ ನೋಡ್ರಿ, ಫುಲ್ ಹೆವಿ ಐತಿ. ಇಲ್ಲಿ ವುಡನ್ ಪೇಂಟಿಂಗ್ ಮಾಡಿರೋದು. ಟಿಶ್ಯೂ ಹೆಂಗಿಟ್ಟ, ಅಲ್ಲಿ ಪ್ಲೇಟ್ ಐತಿ, ಅಲ್ಲಿ ಗ್ಲಾಸ್ ಐತಿ. ಸೊ ಎಲ್ಲ ಲೈಕ್ ಫುಲ್ ಕ್ರಾಫ್ಟ್ ವರ್ಕ್ ಮಾಡಿರೋದು. ಸೊ ಈಗ ಜಸ್ಟ್ ಊಟ ಮಾಡಿದ್ವಿ. ಎಲ್ಲಪ್ಪ ಅಂತಂದ್ರೆ ಜೆ ಫುಡ್ಸ್ ಅಲ್ಲೈತಿ. ಸೊ ಇಲ್ಲೈತಿ ನಮ್ಮ ಗಾಡಿ. ಇಲ್ಲಿಂದ ನಾವು ದಲ್ ಲೇಕ್ ಹತ್ರ ಹೊಂಟೀವಿ. ಅಲ್ಲಿ ಹೋಗಿ ಸ್ವಲ್ಪ ನೋಡಿ ಫೋಟೋಸ್ ತೆಗೆಸ್ಕೊಂಡು ವಾಪಸ್ ರೂಮಿಗೆ ಹೋಗ್ಬೇಕು. ಫುಡ್ ಎಕ್ದಮ್ ಇತ್ತು. ನಂಗಂತೂ ಊಟ ಸೇರಲಿಲ್ಲ. ಸ್ವಲ್ಪ ರೈಸ್ ತಿಂದು ಬಂದೆ ನಾನು. ರೆಸ್ಟ್ ಬಾಕಿ ಎಲ್ಲ ಇವರ ತಿಂದ. ಸೊ ಈಗ ಬಂದಿದ್ದು ದಲ್ ಲೇಕ್. ಇಲ್ಲೈತಿ ನಮ್ದು ರೈಡಿಂಗ್ ಗ್ರೂಪ್. ಆ ಕಡೆನೂ ಸ್ವಲ್ಪ ಜನ ಹೋಗಾರ. ಗಾಡಿಯಲ್ಲಿ ಮುಂದೆ ಹೋಗೈತಿ, ವಾಪಸ್ ಹೊಳ್ಸ್ಕೊಂಬರ್ತಾರ. ದಲ್ ಲೇಕ್ ಆ್ಯಕ್ಚುಲಿ ಫುಲ್ ಡಲ್ ಐತಿ. ಡಲ್ ಐತದ. ಎಷ್ಟು ಬೋಟ್ ಆ ಕಡೆದೆಲ್ಲ ಸ್ಟಿಲ್ ಬೋಟ್ಸ. ಫುಲ್ ಅದು ಏನು ಮೂವ್ ಆಗಲ್ಲ, ಅದು ಅಲ್ಲೇ ಇದೆಲ್ಲ ಬೋಟ್ಸ್ ಮೂವ್ ಆಗೋದು. ಇದ್ರೊಳಗೆ ಅವ್ರು ಟ್ರೆಡಿಷನಲ್ ಡ್ರೆಸ್ಸಸ್ ಹಾಕ್ತಾರೆ. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ ನಮ್ಗೆ. ಸೊ ದಟ್ಸ್ ದ ರೀಸನ್ ನಾವು ತೊಗೊಳತ್ತಿಲ್ಲ. ಯಾವ ನೋ if I speak English or Hindi, people from my region won't watch. So this is for our region people, na? But still for you I will speak in English or Hindi now. Chalo, we'll take some pictures and we'll get back. 15 minutes later. ಹೊರಗೆ ಈಗ ಜಸ್ಟ್ ಬಂದ್ವಿ, ಲೈಕ್ ರೀಚ್ ಆದ್ವಿ. ಹೋಟೆಲ್ ಹೊರಗಡೆ ಇದ್ವಿ. ಫುಲ್ ಎಲ್ಲ ಮೌಂಟೇನ್ಸ್ ಮೇಲೆ ಹಿಂಗೆ ಫುಲ್ ಫಾಗ್ ಐತಿ. ಇಲ್ಲಿ ಮಳೆ ಬರ್ತೈತಿ. ಆ ಕಡೆ ಬೈಕ್ಸ್ ಲೈನ್ ಅಪ್ ಆಗೈತಿ. ಸೊ ಈಗ ಸ್ವಲ್ಪ ಟೀ ಬ್ರೇಕ್ ಆದಮೇಲೆ ಕಾಶ್ಮೀರದು DYSP ಏನೋ ಬರ್ತಿದಾರಂತ ಮೀಟ್ ಆಗಕ್ಕೆ. ಬಿಕಾಸ್ ಓನ್ಲಿ ವಿಮನ್ ರೈಡ್ ಮಾಡತ್ತೀವಿ ಅಂದಿದ್ದಕ್ಕೇನೋ ಬರ್ತೀನಿ ಅಂತ ಅಂದಿದ್ರಂತೆ. ಸೊ ಬರ್ಬೋದು. ಅದಾದಮೇಲೆ ವಿಲ್ ಹ್ಯಾವ್ ಅ ಬ್ರೀಫಿಂಗ್ ಸೆಷನ್. ಅದಾದಮೇಲೆ ನಾವು ಬೈಕ್ ತೊಗೊಂಡು ಒಂದು ರೌಂಡ್ ಹೊರಗೆ ಹೋಗಿ ಬರ್ತೀವಿ. ಸೊ ಲೆಟ್ಸ್ ಸಿ ವಾಟ್ all happens. Hi, I'm Samira and I'm from India. Hi everyone, I am Preeti. I am from Mumbai. Hi everyone, I'm Bharti from Mumbai. Hi, I'm Aishwarya. I'm from Bangalore, India. Hi, this is Pradyumna. I'm Aishwarya's husband. I'm also from the same place. We both live in the same house. Nice. Hello, myself Amit Biswas. I am from a wonderful city in India called Bangalore. ಇದು ಆಕ್ಚುಲಿ ಚೆನ್ನಾಗಿರೋದು. Your name and you're from? Hi, I'm Alok. I am from Bangalore. I am Narendra. I live in Delhi, but I am from Himachal. This is girl biker Komal from Ranamnur, Karnataka. So ಇಲ್ಲಿ ಗಾರ್ಬೇಜ್ ಬ್ಯಾಗ್ ಮಾರ್ಕೆಟಿಂಗ್ ನಡೆದೈತಿ. ಆ ಬ್ಯಾಗ್ 100 ರೂಪೀಸ್ ಒಂದು ಕೊಟ್ಟು ತೊಗೊಳತ್ತಾರೆ ಎಲ್ಲರೂ. ಸೊ ಗ್ರೇಟ್ ಮಾರ್ಕೆಟಿಂಗ್ ನಡೆಯತೈತಿ. ಅದನ್ನ ನೋಡಿ ಇವ್ರು ನಗಾತಾರ. These are having fun. This 100 rupees each bag. हम लोग भी यहाँ पे मार्केटिंग करेंगे ना इसका. गार्बेज बैग 100 rupees. Aishwarya, how is your garbage bag shopping? Shikha, how is your shopping experience? अच्छे से सुनना है सब कुछ. एक पॉइंट, एक चीज, एक इंस्ट्रक्शन इम्पोर्टेंट है. ठीक है, कुछ नहीं समझ आएगा तो आप लोग मैम के पास आके दोबारा पूछ सकते हैं. या अगर कुछ भी और प्रॉब्लम है, कुछ वैसे प्रॉब्लम है तो हम ऑलवेज ओके गाइस. ಸೊ ಇಲ್ಲಿ ಬ್ರೀಫಿಂಗ್ ಸೆಷನ್ ನಡೆದೈತಿ. ಇಂಟ್ರೊಡಕ್ಷನ್, ಸೆಲ್ಫ್ ಇಂಟ್ರೊಡಕ್ಷನ್ ನಡೆದೈತಿ. मिस्टर सलमान, ಸೊ प्लीज इधर आइए. ಸ್ಟಾರ್ಟ್ ಆಗತ್ತಿದೆ. ಇದನ್ನೆಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ವಿಲ್ ಕಂಟಿನ್ಯೂ ವಿತ್ ದ ವ್ಲಾಗ್. 2000 years later. ಸೊ ಊಟ ಗಿಟ ಮಾಡ್ಕೊಂಡು ಇವಾಗ ಬೈಕ್ ಅಲಾಟ್ಮೆಂಟ್ ಆಯ್ತಾ. ನಾನು ಡಾರ್ಕ್ ಗ್ರೇ ತೊಗೊಂಡಿನಿ. ರೆಡ್ ಇಲ್ಲಿ ರೆಡ್ ಐತಿ, ಅಲ್ಲಿ ಲೈಟ್ ಗ್ರೇ ಐತಿ. ಅಲ್ಲೊಂದು ಬೈಕ್ ಸ್ಟಾರ್ಟ್ ಆಗತ್ತಿಲ್ಲ, ಅದನ್ನು ಸ್ಟಾರ್ಟ್ ಮಾಡತ್ತಾರ. ಸೊ ಈ ಬೈಕ್ ನಾನು ರೈಡ್ ಮಾಡತ್ತೀನಿ ಫಾರ್ 10 days. ಇದು ನನ್ನ ಸಾಥಿ ಇವಾಗ 10 ದಿನದೋಸ್ಕರ. ಇದ್ರೊಳಗೆ ಈಗ ಸದ್ಯ ಫ್ಯೂಲ್ ಇಲ್ಲ. ಸೊ ದಟ್ಸ್ ದ ರೀಸನ್ ಯಾರು ತೊಗೊಂಡು ಹೋಗ್ತಿಲ್ಲ. ನಾಳೆ ಬೆಳಗ್ಗಿನ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಬೆಳಗ್ಗಿಂತ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ ಇಲ್ಲೇ ಏನು ಮಾಡತ್ತೀನಿ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ.
ಕಂಪ್ಲೀಟಾಗಿ ನಂದು ಲದಾಖ್ ಸೀರೀಸ್ ನೋಡ್ರಿ. ಇಫ್ ಇನ್ ಕೇಸ್ ನಿಮ್ಗೆ ಪೂರ A to Z ಲದಾಖ್ ಡೀಟೇಲ್ಸ್ ಬೇಕಪ್ಪ ಅಂತಂದ್ರೆ ಸೊ ಮತ್ತೆ ಮುಂದಿನ ಒಳಗಡೆ ಸಿಗ್ತೀನಿ. ಜೈ ಶ್ರೀರಾಮ್. So fun and games until it doesn't toss me out. I'll hit the ignition.